ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ದೊರೆತಿರುವಂತದ್ದು. ತುಮಕೂರು ಕಾರಾಗೃಹದಲ್ಲಿರುವಂತಹ ಆರೋಪಿಗಳಿಗೆ ರಿಲೀಸ್ ಭಾಗ್ಯ ದೊರೆತಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಜಾಮೀನು ಸಿಕ್ಕಿ 10 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿರುವಂತದ್ದು. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ 3 ಆರೋಪಿಗಳಿಗೆ ಜಾಮೀನು ಭಾಗ್ಯ ದೊರೆತಿರುವಂತದ್ದು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಸೆಪ್ಟೆಂಬರ್ 23ನೇ ತಾರೀಕಿಗೆ ಜಾಮೀನು ಮಂಜೂರಾಯಿತು. ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕರಿಗೆ ಜಾಮೀನು ಸಿಕ್ತು. ಬಟ್ ಅವರು ಯಾವುದೇ ರೀತಿಯಾದಂತಹ ಬಾಂಡ್ಗಳನ್ನ, ದಾಖಲೆಗಳನ್ನ ನೀಡಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಜಾಮೀನು ಭಾಗ್ಯ ದೊರೆತಿರುವಂತದ್ದು. ಕೊನೆಗೂ ವಾರದ ಬಳಿಕ ಕೊಲೆ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಡುಗಡೆ ಭಾಗ್ಯ ದೊರೆತಿರುವಂತದ್ದು ತುಮಕೂರು ಕಾರಾಗೃಹದಲ್ಲಿರುವಂತಹ ಆರೋಪಿಗಳಿಗೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ಈಗಾಗಲೇ ರಿಲೀಸ್ ಆಗಿದ್ದಾರೆ. ಇನ್ನು ಮುಂದೆನಾದ್ರೂ ನಿಯತ್ತಾಗಿ ಬುದ್ಧಿಯಿಂದ ಜೀವನ ಮಾಡಿದ್ರೆ ಉತ್ತಮ. ಈ ರೀತಿ ನವರಂಗಿ ಆಟಗಳನ್ನ ಆಡ್ಕೊಂಡು ಹೋದ್ರೆ ಆಗೋದಿಲ್ಲ. ಈಗ ನೋಡಿ, ಅವ್ರ ಕುಟುಂಬ ಎಷ್ಟು ಸಫರ್ ಆಯ್ತು ಹೇಳಬೇಕು ಅಂತಂದ್ರೆ. ಅವರೇನೋ ಶೋಕಿ ಮಾಡೋದಕ್ಕೆ ಹೋಗಿ ಒಬ್ಬ ನಾಯಕನ ಹಿಂದೆ ಬಿದ್ದು ಅವ್ರು ಹೇಳಿದ ಕೆಲಸ ಮಾಡಿ ಎಷ್ಟೊಂದೆಲ್ಲ ಅನುಭವಿಸಿದ್ರು. 3 ತಿಂಗಳು ಜೈಲಲ್ಲಿ ಸೆರೆವಾಸವನ್ನ ಅನುಭವಿಸಿದ್ರು. ಪಾಪ ಅವ್ರ ಮನೆಯವರು ಅವ್ರನ್ನ ಜಾಮೀನಿನಿಂದ ಹೊರತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ರು. ಆದ್ರೆ ಈಗ ಜಾಮೀನು ಹಾಗೋ ಹೀಗೋ ಸಿಕ್ಕಿದೆ. ಜಾಮೀನು ಸಿಕ್ಕು 10 ದಿನಗಳ ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ 3 ಆರೋಪಿಗಳು. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಬೇಸರ ಇದೆ. ಕಳೆದ 23ನೇ ತಾರೀಕು ಅಂದ್ರೆ ಏನು ಸೆಪ್ಟೆಂಬರ್ 23ನೇ ತಾರೀಕು 3 ಆರೋಪಿಗಳಿಗೆ ಜಾಮೀನು ಸಿಕ್ತು. ಆದ್ರೆ ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ ಜಾಮೀನೇನು ಮಂಜೂರಾಯಿತು. ಆರೋಪಿ ನಿಖಿಲ್ ನಾಯಕ್ ಹಾಗೆ ಕಾರ್ತಿಕ್ಗೆ 57ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ತು. ಜಾಮೀನಿಗೆ ಶ್ಯೂರಿಟಿದಾರರು ಸಿಗದೆ ಪರದಾಡ್ಬಿಟ್ಟಿದ್ರು. ನೋಡಿ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಅಲ್ಲೇನೋ ಜಾಮೀನು ಸಿಕ್ತು, ಆದ್ರೆ ಶ್ಯೂರಿಟಿ ಕೊಡೋದಕ್ಕೆ ಯಾರು ಇಲ್ವಲ್ಲ. ನಿಮ್ಮ ಮಗ ಕೊಲೆ ಮಾಡಿ ಜೈಲಿಗೆ ಹೋಗಿರೋದು, ನಿಮ್ಮ ಮಗನ್ನ ನಂಬ್ಕೊಂಡು ನಾವ್ ಹೆಂಗ್ ಶ್ಯೂರಿಟಿ ಕೊಡೋಣ ಅಂತ ಯಾರು ಶ್ಯೂರಿಟಿ ಕೊಡೋರು ಮುಂದೆ ಬರ್ತಿಲ್ಲ. ಹೆಂಗೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ. ಈಗ ಆರೋಪಿಗಳ ಕುಟುಂಬಸ್ಥರು ಕಾಡಿ ಬೇಡಿ ಹೆಂಗೋ ಶ್ಯೂರಿಟಿದಾರರನ್ನ ಹಿಡ್ಕೊಂಡ್ಬಂದು ಈಗ 3 ಆರೋಪಿಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಸತತ 9 ದಿನಗಳಿಂದ ಶ್ಯೂರಿಟಿದಾರರು ಸಿಗದೆ ಪರದಾಟವನ್ನ ನಡೆಸಿರುವಂತದ್ದು. ಎಕ್ಸಾಕ್ಟ್ಲಿ ನೀವು ಗಮನಿಸ್ತಾ ಇದ್ರ ದೃಶ್ಯಗಳನ್ನ. 3 ಆರೋಪಿಗಳು ಇವರೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಾಕೊಂಡು ವಿಲವಿಲ ಅಂತ ಒದ್ದಾಡಿ 3 ತಿಂಗಳ ನಂತರ ರಿಲೀಸ್ ಆಗ್ತಾ ಇರುವಂತಹ ಕೇಶವಮೂರ್ತಿ, ನಿಖಿಲ್. ಈಗಾಗಲೇ ಒಂದು ಕಡೆ ಕೊಬ್ಬೆಲ್ಲ ಇಳ್ದೋಗಿದೆ ಅಂತ ಅನ್ಸುತ್ತೆ. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿರೋದ್ರಿಂದ ಇವತ್ತು 3ರನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ರಾತ್ರಿನೇ ತುಮಕೂರು ಜಿಲ್ಲಾಧಿಕಾರಿಗೆ ತಲುಪಿತ್ತು ಜಾಮೀನು ಆದೇಶದ ಪ್ರತಿ. ಮೇಲ್ ಮೂಲಕ ತಲುಪಿಸಿದ್ದಾರೆ ಜಾಮೀನು ಆದೇಶದ ಪ್ರತಿಯನ್ನ. ಇವತ್ತು ಬಿಡುಗಡೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. 3 ಆರೋಪಿಗಳನ್ನ ಜೈಲಿನಿಂದ ರಿಲೀಸ್ ಮಾಡಿದ್ದಾರೆ. ಗಮನಿಸಬಹುದು ದೃಶ್ಯಗಳನ್ನ. ತುಮಕೂರು ಜೈಲಾಧಿಕಾರಿಗಳು ಅವರಿಗೆ ಬಿಡುಗಡೆ ಭಾಗ್ಯವನ್ನ ಕೊಟ್ಟಿದ್ದಾರೆ. Thank you.